ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಫ್ಯಾಬ್ರಿಕ್ಸ್ ಪ್ಲಸ್ ಸಿರಪ್ ಬಗ್ಗೆ. ಫ್ಯಾಬ್ರಿಕ್ಸ್ ಪ್ಲಸ್ ಸಿರಪ್ ಅಂದ್ರೆ ಏನು, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆ ನಿಮ್ಗೆ ಆದ್ರೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನ ನಿಮ್ಮ ಮಕ್ಕಳಿಗೆ ಹಾಕ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಈ ಸಿರಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ಮಟ್ಟ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಫ್ಯಾಬ್ರಿಕ್ಸ್ ಪ್ಲಸ್ ಸಿರಪ್ ನೋಡ್ರಿ, ಒಂದು ಅಲೋಪ್ಯಾಥಿಕ್ ಸಿರಪ್ ರೀ. ಇದನ್ನ ಡಾಕ್ಟರ್ ಕಾಮನ್ಲಿ ಎಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮಕ್ಕಳಿಗೆ ಏನ್ರ ಮೂಗು ಸೋರಾಕ್ ಕುಂತೈತಂದ್ರ, ಕೆಮ್ಮ ಐತಂದ್ರ, ಬಹಳ ಜಾಸ್ತಿ ಸೀನ್ ಐತಂದ್ರ, ಕಣ್ಣಾಗಿಂತ್ರ ನೀರ್ ಬರಾಕ್ ಕುಂತೈತಂದ್ರ, ಗಂಟ್ಲು ಕೆರ್ತಾ ಐತಂದ್ರ, ವಿಪರೀತ ಮೈಕೈ ನೋವು ಐತಂದ್ರ, ಜ್ವರ ಐತಂದ್ರ, ಇಲ್ಲ ಅವ್ರಿಗೆ ಕಾಮನ್ ಕೋಲ್ಡ್ ಆಗಿದೆ, ಅಲರ್ಜಿಕ್ ರೈನೈಟಿಸ್ ಆಗಿದೆ, ಇಲ್ಲ ಇದೇ ರೀತಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿದೆ ಅಂದ್ರೆ ಅವನ್ನೆಲ್ಲ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದ್ಕೊಟ್ಟಿರ್ತಾರೆ. ಇದ್ರೊಳಗೆ ಕಂಟೆಂಟ್ ಏನಿರ್ತೈತಿ, ಸೊ ನೋಡ್ರಿ, ಇದು ಫ್ಯಾಬ್ರಿಕ್ಸ್ ಪ್ಲಸ್ ಸಿರಪ್ ಏನಿದೆ, ಇದ್ರೊಳಗಡೆ ಕ್ಲೋರೋಫಿನರಮೈನ್ ಮ್ಯಾಲಿಯೇಟ್ ಪ್ರತಿ 5 ml ಸಿರಪ್ ಒಳಗಡೆ 1 mg ಪ್ರಮಾಣದಾಗ ಇರ್ತೈತ್ರಿ. ಮತ್ತೆ ಕ್ಲೋರೋಫಿನರಮೈನ್ ಮ್ಯಾಲಿಯೇಟ್ ಏನಿದೆ ನೋಡ್ರಿ, ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ ಆಂಟಿ ಅಲರ್ಜಿಕ್. ಮತ್ತೆ ಇದ್ರೊಳಗಡೆ ಪ್ಯಾರಾಸಿಟಮಾಲ್ 125 mg ಪ್ರತಿ 5 ml ಸಿರಪ್ ಒಳಗೆ ಇರ್ತೈತ್ರಿ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಪೈರೆಟಿಕ್ ಅಂತಾರ. ಮತ್ತೆ ಅದನ್ನ ಬಿಟ್ಟರೆ ಇದ್ರೊಳಗೆ ಫಿನೈಲ್ ಎಫ್ರಿನ್ ಹೈಡ್ರೋಕ್ಲೋರೈಡ್ 5 mg ಪ್ರಮಾಣದಾಗ ಇರ್ತೈತ್ರಿ ಪ್ರತಿ 5 ml ಸಿರಪ್ ಒಳಗಡೆ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ ಡಿಕಂಜೆಸ್ಟೆಂಟ್ ಅಂತಾರ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಇಂಡಿಕೋ ರೆಮಿಡೀಸ್ ಲಿಮಿಟೆಡ್, ಮುಂಬೈ. ಈ ಸಿರಪ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತದೆ. ಅಂದ್ರೆ ನಿಮ್ ಮನ್ಯಾಗ ನಾರ್ಮಲ್ ತಾಪಮಾನ ನೀವು ಇದನ್ನ ಇಟ್ಕೋಬಹುದು. ಈಗ ಇದ್ರ ಡೋಸೇಜ್ ಯಾವ ಪ್ರಮಾಣದಾಗ ಡಾಕ್ಟರ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಿ ನಾನು ಪಿಡಿಯಾಟ್ರಿಕ್ ಡೋಸೇಜ್ ಹೇಳ್ಕೊಡ್ತೀನಿ. ಪ್ಯಾರಾಸಿಟಮಾಲ್ ಪಿಡಿಯಾಟ್ರಿಕ್ ಡೋಸೇಜ್ ಏನಪ್ಪಾ ಅಂದ್ರೆ 10 - 15 mg ಪ್ರತಿ kg ಪ್ರತಿ ಡೋಸ್. ಡಾಕ್ಟರ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ದಿನಕ್ಕೆ 2 - 3 ಹೊತ್ತು ತಗೊಳಕ್ ಹೇಳ್ತಾರೆ. ಮತ್ತೆ ಫಿನೈಲ್ ಎಫ್ರೈನ್ ಹೈಡ್ರೋಕ್ಲೋರೈಡ್ ಏನಿದೆ ಅದ್ರ ಡೋಸೇಜ್ ಏನಪ್ಪಾ ಅಂದ್ರೆ 0.1 mg per kg ಪರ್ ಡೋಸ್. ಮ್ಯಾಕ್ಸಿಮಮ್ 5 mg ಮಟ್ಟ ಹಾಕ್ಬಹುದು ದಿನಕ್ಕೆ. ಇದನ್ನ ಡೋಸ್ ಡಿವೈಡ್ ಮಾಡಿ 1 ಹೊತ್ತು 2 ಹೊತ್ತು 3 ಹೊತ್ತು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ್ರಿ. ಮತ್ತ ಲಾಸ್ಟಿಗೆ ಕ್ಲೋರೋಫಿನರಮೈನ್ ಮ್ಯಾಲಿಯೇಟ್ ಏನಿದೆ ನೋಡ್ರಿ, ಈಗ ಇದ್ರದ್ದು ಡೋಸೇಜ್ ಏನಂದ್ರೆ ಪಿಡಿಯಾಟ್ರಿಕ್ 1 ವರ್ಷದಿಂದ 5 ವರ್ಷದ ಮಟ್ಟ ಪಾಪು ಐತಂದ್ರ 0.2 mg per kg, ಇಲ್ಲ 2.5 to 5 mg ಪ್ರತಿದಿನ ಇರ್ತೈತ್ರಿ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರ. 6 ವರ್ಷದಿಂದ 12 ವರ್ಷ ಮಟ್ಟ ಅದಾರಂದ್ರ 5 - 10 mg ಪ್ರತಿದಿನ ಇರ್ತೈತಿ. 12 ವರ್ಷಕ್ಕಿಂತ ದೊಡ್ಡವ್ರ ಅದಾರಂದ್ರ 10 - 20 mg ಪ್ರತಿದಿನ ಇರ್ತೈತ್ರಿ. ಸೊ ಈ ರೀತಿ ನಿಮ್ ಡಾಕ್ಟರ್ ನಿಮ್ ಮಕ್ಕಳದು ವಯಸ್ಸು ಎಷ್ಟು, ತೂಕ ಎಷ್ಟಿದೆ ಅದನ್ನೆಲ್ಲ ಮತ್ತೆ ಇದ್ರ ಡೋಸೇಜ್ ಏನ್ ಹೇಳಿದ್ದೆ ಕಂಟೆಂಟ್ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ತಗೋ ಅಂತ ನಿಮ್ ಮಕ್ಕಳಿಗೆ ಒಂದು ಫಿಕ್ಸ್ ಡೋಸೇಜ್ ಹೇಳ್ತಾರೆ. ಅಷ್ಟೇ ನಿಮ್ ಮಕ್ಕಳಿಗೆ ನೀವು ಕೊಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಮತ್ತೆ ಪೇಷಂಟ್ ಬಾಡಿ ಕಂಡೀಷನ್ ಮೇಲೆ. ನಿಮ್ಗೆ ಏನ್ ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಏನ್ ಹೇಳಕ್ ಕುಂತಾವೆ, ಮತ್ತೆ ಡಾಕ್ಟರ್ ಇದ್ರ ಜೊತೆಗೆ ನೀವು ಬೇರೆ ಸಿರಪ್ಸ್ ಎಲ್ಲ ಏನ್ ಕೊಡಾವಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಡಾಕ್ಟರ್ ಎಷ್ಟು ದಿನ ಇದನ್ನ ಬಳಸ್ಲಿಕ್ಕೆ ಹೇಳಾವಂತಾರ ನಿಮ್ಗೆ ಅಷ್ಟು ದಿನ ಇದ್ರ ಉಪಯೋಗ ನೀವು ಮಾಡಬಹುದು. ಈಗ ಈ ಸಿರಪ್ ತಗೊಂಡಾದ್ಮೇಲೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು, ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿರ್ತೈತಿ, ಯಾರ್ಯಾರು ಇದನ್ನ ತಗೊಂತಾರ ಪ್ರತಿಯೊಬ್ಬರಿಗೂ ಆಗಂಗಿಲ್ಲ, ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ಬೇದಿ ಚಾಲು ಆಗ್ಬೋದು, ತ್ವಚೆ ಒಳಗಡೆ ರ್ಯಾಶಸ್ ಆಗ್ಬೋದು, ವಾಂತಿ ಬಂದಂಗ ಆಗೋದು, ವಾಂತಿ ಮಾಡ್ಕೊಳ್ಳೋದು, ವಿಪರೀತ ತಲೆನೋವು ಬರೋದು, ನಿದ್ದೆ ಬರ್ಲಾರ್ದಂಗ ಇರೋದು, ಎದಿ ಬಡ್ತ ಜಾಸ್ತಿ ಆಗೋದು, ನಿದ್ದೆ ಒಟ್ಟ ಮಾಡ್ಲಾರ್ದಂಗ ಇರೋದು, ಒಟ್ಟ ನಿದ್ದೆ ಬರ್ಲಾರ್ದಂಗ ಇರೋದು, ಮತ್ತ ಗಾಬರಿ ಅನ್ಸೋದು, ಸುಸ್ತ ಅನ್ಸೋದು, ಆಯಾಸ ಅನ್ಸೋದು, ಸೊ ಇವೆಲ್ಲ ರೆಸ್ಟ್ಲೆಸ್ನೆಸ್ ಆಗೋದು, ಇವೆಲ್ಲ ಲಕ್ಷಣ ಇರ್ತಾವ್ರಿ. ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ಈ ಸಿರಪ್ ಅನ್ನು ಉಪಯೋಗ ಮಾಡಕ್ ಹೋಗ್ಬಾರ್ದು ಅಂದ್ರೆ ನೋಡ್ರಿ, ಈ ಸಿರಪ್ ಒಳಗೆ ಕಂಟೆಂಟ್ ಏನ್ರದೆ ನಾನು ನಿಮ್ಗೆಲ್ಲ ಮೊದಲು ತಿಳಿಸ್ಕೊಟ್ಟಿನಿ. ಅದು ಏನ್ರ ನಿಮಗೆ ಮೊದ್ಲು ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಅದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಕಿಡ್ನಿ ಮತ್ತೆ ಲಿವರ್ ಸಂಬಂಧಿತ ಏನ್ರ ತ್ರಾಸ ಇದ್ರೆ ಡಾಕ್ಟರ್ ಸಲಹೆ ಇರ್ಲಾರ್ದ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈ ಸಿರಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ನೋಡ್ರಿ, ಇದ್ರೊಳಗೆ ಕಂಟೆಂಟ್ ಕ್ಲೋರ್ಫಿನರಮೈನ್ ಮ್ಯಾಲಿಯೇಟ್ ಏನಿದೆ ಅದು ಆಂಟಿ ಅಲರ್ಜಿಕ್ ರೀ. ಸೊ ನಿಮ್ಗೆ ಏನೋ ರಿಯಾಕ್ಷನ್ ಅಲರ್ಜಿಕ್ ಸಂಬಂಧ ಏನರ ತ್ರಾಸ ಆಗಕ್ ಕುಂತೈತೆ ಅಂದ್ರೆ ಮೈಯಾಗ
ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಇದ್ರೊಳಗೆ ಫಿನೈಲ್ ಎಫ್ರಿನ್ ಹೈಡ್ರೋಕ್ಲೋರೈಡ್ ಇರ್ತೈತಿ, ಅದು ಡಿಕಂಜೆಸ್ಟೆಂಟ್ ರೀ. ನೀವು ಮೂಗು ಒಳಗಡೆ ಕಂಜೆಷನ್ ಆಗಿ ಬಾವು ಬಂದು ಮೂಗು ಬಂದಾಗಿರ್ತೈತಲ್ಲ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಪ್ಯಾರಾಸಿಟಮಾಲ್ ಆಂಟಿಪೈರೆಟಿಕ್ ರೀ. ನಿಮ್ಮ ಮೈಯಾಗ ಜ್ವರ ಐತಂದ್ರ ನೋವು ಐತಂದ್ರ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಸರ್ಟೈನ್ ಕೆಮಿಕಲ್ ಮೆಸೆಂಜರ್ಸ್ ಇರ್ತವ್ರೆ, ಅದನ್ನ ಬ್ಲಾಕ್ ಮಾಡಿಬಿಡ್ತೈತಿ. ಇದರ ಸಂಬಂಧ ನಿಮ್ಗೆ ನೋವು ಮತ್ತು ಜ್ವರ ಇರ್ತೈತಿ. ಸೊ ಅದು ನಿಮ್ಗೆ ಜ್ವರ ನೋವು ಫೀಲ್ ಆಗಂಗಿಲ್ಲ, ನಿಮ್ಗೆ ಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡ್ತಾವ್ರೆ. ಈಗ ಈ ಸಿರಪ್ ಸಬ್ಸ್ಟಿಟ್ಯೂಟ್ ಏನನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಫ್ಯಾಬ್ರಿಕ್ಸ್ ಪ್ಲಸ್ ಸಿರಪ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಕ್ಲೋರೋಫೆನರಮಾನ್, ಮ್ಯಾಲಿಯೇಟ್, ಪ್ಯಾರಾಸಿಟಮಾಲ್, ಫಿನೈಲ್ಎಫ್ರಿನ್ ಹೈಡ್ರೋಕ್ಲೋರೈಡ್ ಇರ್ತೈತ್ರಿ. ಸೇಮ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ತಮ್ಮ ಸಿರಪ್ಸ್ ರೆಡಿ ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಮ್ಯಾಕ್ಸ್ಟ್ರಾ ಪಿ ಸಿರಪ್, ಕೋರಿಮೈನಿಕ್ ಪಿ ಸಿರಪ್, ವೈಟ್ ಮ್ಯಾನಿಕ್ ಪಿ ಸಿರಪ್, ರಾನಿಕಾಲ್ಡ್ ಪಿ ಕಿಡ್ ಸಿರಪ್, ಪೆಸೈ ಪ್ಲಸ್ ಸಿರಪ್. ಇದ್ರೊಳಗಡೆ ಎಲ್ಲ ಸೇಮ್ ಕಂಟೆಂಟ್ ಸೇಮ್ ಆಕ್ಷನ್ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರ $107 107 ರೂಪೀಸ್ನಾಗ 60 ml ಸಿರಪ್ ಫ್ಯಾಬ್ರಿಕ್ಸ್ ಪ್ಲಸ್ ನಿಮ್ಗೆ ಸಿಗ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಏನ್ರ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.